ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 5 ಅದ್ಭುತವಾದ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ 5 ಎಕ್ಸಸೈಸ್ ನಿಮ್ಮ ಬ್ರೈನ್ ಅನ್ನ ಆಕ್ಟಿವ್ ಮಾಡಿ, ನಿಮ್ಮ ಮೆಮೊರಿ ಪವರ್ ಅನ್ನ ಇನ್ಕ್ರೀಸ್ ಮಾಡಿ, ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈ 5 ಎಕ್ಸಸೈಸ್ ಓದುತ್ತಿರುವಂತ ಮಕ್ಕಳಿಗೆ ಉತ್ತಮವಾದ ಎಕ್ಸಸೈಸ್ ಆಗಿದೆ. ಈ ಎಕ್ಸಸೈಸ್ ಅನ್ನ ಓದುತ್ತಿರುವ ಮಕ್ಕಳು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಿ ಮೆಮೊರಿ ಪವರ್ ಜಾಸ್ತಿ ಆಗಲು ಸಹಾಯವಾಗುತ್ತೆ. ಹಾಗಾದ್ರೆ ಬನ್ನಿ ಆ 5 ಅದ್ಭುತವಾದ ಎಕ್ಸಸೈಸ್ ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಈಗ ನಮ್ಮ ಬ್ರೈನ್ ಅನ್ನ ಆಕ್ಟಿವ್ ಮಾಡಿ ನಮ್ಮ ಮೆಮೊರಿ ಪವರ್ ಹಾಗೂ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನ ಹೆಚ್ಚಿಗೆ ಮಾಡಲು ಸಹಾಯ ಮಾಡುವಂತ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ನಾವು ನಿಂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಬನ್ನಿ ವೀಕ್ಷಕರೇ, ಬ್ರೈನ್ ಅನ್ನ ಆಕ್ಟಿವ್ ಮಾಡುವಂತ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ನೇರವಾಗಿ ನಿಂತ್ಕೊಳ್ಳಿ. ನಿಮ್ಮ 2 ಕಾಲುಗಳ ನಡುವೆ 1 ಫೀಟ್ ಅಂತರವನ್ನು ಇಟ್ಕೊಳ್ಳಿ. ಈಗ ಬಲಹಸ್ತದಿಂದ ಎಡ ಕಿವಿಯನ್ನ ಇಟ್ಕೊಳ್ಳಿ, ಹಾಗೆ ಎಡ ಹಸ್ತದಿಂದ ಬಲ ಕಿವಿಯನ್ನ ಇಟ್ಕೊಳ್ಳಿ. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಕೂತ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಹಾಗೆ ಇನ್ಹೇಲ್, ನಿಂತ್ಕೊಳ್ಳುವಂತ ಸ್ಥಿತಿ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಈ ರೀತಿಯಾಗಿ ನಾವು 10 ಟೈಮ್ಸ್ ಅಭ್ಯಾಸ ಮಾಡೋಣ. 10 ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ 2 ಕೈಗಳನ್ನು ರಿಲೀಸ್ ಮಾಡ್ಕೊಳ್ತಾ ರಿಲ್ಯಾಕ್ಸ್ ಮಾಡಿ. ಈ ಎಕ್ಸಸೈಸ್ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆಕ್ಟಿವೇಟ್ ಮಾಡಲು ಸಹಾಯ ಮಾಡುತ್ತೆ. ಈಗ ಮುಂದಿನ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಕೂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಬನ್ನಿ ವೀಕ್ಷಕರೇ, ಈಗ 2ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಿಮ್ಮ ಬಲಗೈಯಲ್ಲಿ ಗಂಟೆಯನ್ನ ಬಾರಿಸುವ ರೀತಿಯಲ್ಲಿ, ಹಾಗೆ ಎಡಗೈಯಲ್ಲಿ ಆರತಿಯನ್ನ ಎತ್ತುವ ರೀತಿಯಲ್ಲಿ ಈ ರೀತಿಯಾಗಿ ಅಭ್ಯಾಸ ಮಾಡಿ. ಈ ರೀತಿಯಾಗಿ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. 10 ಸೆಕೆಂಡ್ಸ್ ಆದ ನಂತರ ಕೈಯನ್ನ ಚೇಂಜ್ ಮಾಡ್ಕೊಳ್ಳಿ. ಈಗ ಎಡಗೈಯಿಂದ ಗಂಟೆಯನ್ನ ಬಾರಿಸುವ ರೀತಿಯಲ್ಲಿ, ಅದರ ನಂತರ ನಿಮ್ಮ ಬಲಗೈಯಲ್ಲಿ ಆರತಿಯನ್ನ ಎತ್ತುವ ರೀತಿಯಲ್ಲಿ ಈ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. ಮತ್ತೆ ಕೈಯನ್ನ ಚೇಂಜ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಮತ್ತೆ ಬಲಕ್ಕೆ. ಈ ರೀತಿಯಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗಿ ನಿಮ್ಮ ಮೆಮೊರಿ ಪವರ್ ಹೆಚ್ಚಾಗಿಸಲು ಸಹಾಯ ಮಾಡುತ್ತೆ. ಅದಾದ ನಂತರ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗಲು ಸಹಾಯವಾಗುತ್ತೆ. 10 ಸೆಕೆಂಡ್ಸ್ ಈ ರೀತಿ ಆದ ನಂತರ ಮತ್ತೆ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ. ಇದು 2ನೇ ಎಕ್ಸಸೈಸ್. ಈಗ 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಿಮ್ಮ ಬಲಗೈಯಿಂದ ನಿಮ್ಮ ಮೂಗನ್ನ ಹಿಡ್ಕೊಳ್ಳಿ, ಹಾಗೆ ಎಡಗೈಯಿಂದ ಬಲ ಕಿವಿಯನ್ನ ಈ ರೀತಿಯಾಗಿ ಮತ್ತೆ ಕೈಯನ್ನ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. ಇಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಲು ಸಹಾಯವಾಗುತ್ತೆ. ಟೆನ್ ಸೆಕೆಂಡ್ಸ್ ಅಭ್ಯಾಸ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸಿ. ಇದು 3ನೇ ಎಕ್ಸಸೈಸ್. ಈಗ 4ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಕೈಯನ್ನ ಈ ರೀತಿಯಾಗಿ, ಕೈ ಬೆರಳನ್ನ ಈ ರೀತಿಯಾಗಿ ಮುಷ್ಟಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಜಾಯಿನ್ ಮಾಡಿ. ಅದಾದ ನಂತರ ನಿಮ್ಮ ಎಡಹಸ್ತವನ್ನ ಓಪನ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಬಲ ಕೈ ಬೆರಳನ್ನ ಎಡಹಸ್ತದ ಮಧ್ಯಕ್ಕೆ ಮತ್ತೆ ಈ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಇಲ್ಲೂ ಕೂಡ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. ಸೆಕೆಂಡ್ಸ್ ಆದ ನಂತರ ರಿಲ್ಯಾಕ್ಸ್ ಮಾಡಿ. ಇದು 4ನೇ ಎಕ್ಸಸೈಸ್. ಈಗ 5ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಕೈ ಬೆರಳನ್ನ ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ. ಇನ್ನುಳಿದ 2 ಬೆರಳು ನೇರವಾಗಿರಲಿ. ಹಾಗೆ ಈ ರೀತಿಯಾಗಿ ನಿಮ್ಮ ಬಲ ತೋರ್ಬೆರಳನ್ನ ಎಡ ಹೆಬ್ಬೆರಳಿಗೆ, ಹಾಗೆ ಎಡ ತೋರ್ಬೆರಳನ್ನ ಬಲ ಹೆಬ್ಬೆರಳಿಗೆ ಈ ರೀತಿಯಾಗಿ ಜಾಯಿನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಮೇಲಕ್ಕೆ ಈ ರೀತಿಯಾಗಿ ಕಂಟಿನ್ಯೂಯಸ್ ಆಗಿ ಇಲ್ಲೂ ಕೂಡ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. ಈ ಎಲ್ಲ ಎಕ್ಸಸೈಸ್ ನಿಮ್ಮ ಬ್ರೈನ್ ಅನ್ನ ಆಕ್ಟಿವ್ ಮಾಡಲು ಸಹಾಯ ಮಾಡುತ್ತೆ. ನಿಮ್ಮ ಬ್ರೈನ್ ಆಕ್ಟಿವ್ ಆದ ನಂತರ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗಲು ಸಹಾಯವಾಗುತ್ತೆ. ಕಂಟಿನ್ಯೂಯಸ್ ಆಗಿ 10 ಸೆಕೆಂಡ್ಸ್ ಅಭ್ಯಾಸ ಮಾಡಿ. 10 ಸೆಕೆಂಡ್ಸ್ ಆದ ನಂತರ
ಮತ್ತು ಎಕ್ಸಸೈಸನ್ನು ಸ್ಟಾಪ್ ಮಾಡ್ತಾ ಕೈಯನ್ನು ಕೆಳಗಡೆ ಇಳಿಸಿ. ಈಗ 5 ಎಕ್ಸಸೈಸ್ ಆದ ನಂತರ 2 ಹಸ್ತವನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಕೊಳ್ಳಿ. ಸಂಪೂರ್ಣವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ 10 ಸೆಕೆಂಡ್ಸ್ ಇದೇ ಸ್ಥಿತಿಯಲ್ಲಿರಿ. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರಲಿ. ನೋಡಿದ್ರಲ್ಲ ವೀಕ್ಷಕರೇ, 5 ಅದ್ಭುತವಾದ ಎಕ್ಸಸೈಸ್ ನಮ್ಮ ಬ್ರೈನನ್ನು ಆಕ್ಟಿವ್ ಮಾಡಲು. ಈ 5 ಎಕ್ಸಸೈಸನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಹಾಗೂ ನಿಮ್ಮ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.